ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಬಿಜೆಪಿ ಶಾಸಕ ಪ್ರೀತಂ ಗೌಡ ಮನೆ ಮೇಲೆ ಕಲ್ಲು ತೂರಾಟ ಆಗಿತ್ತು. ರಾಜ್ಯಪಾಲರಿಗೆ ಬಿಎಸ್ವೈ ನೇತೃತ್ವದ ಬಿಜೆಪಿ ನಿಯೋಗದಿಂದ ಇದೀಗ ದೂರನ್ನ ಕೊಡಲಾಗಿದೆ. ವಾರದಿಂದ ರಾಜ್ಯದ ಸಂಪೂರ್ಣ ಬೆಳವಣಿಗೆ ಬಗ್ಗೆ ಬಿಎಸ್ವೈ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಒಂದು ವಾರದಲ್ಲಿ ವರದಿ ತರಿಸಿಕೊಳ್ಳುವಂತಹ ಭರವಸೆಯನ್ನ ಇದೀಗ ರಾಜ್ಯಪಾಲರು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸರ್ಕಾರದಿಂದ ವರದಿಯನ್ನ ತರಿಸಿಕೊಂಡು ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿ ರಾಜ್ಯಪಾಲರು ಇದೀಗ ಭರವಸೆಯನ್ನ ಕೊಟ್ಟಿದ್ದಾರೆ. ಒಂದು ವಾರದಿಂದ ರಾಜ್ಯದಲ್ಲಿ ರಾಜಕಾರಣದಲ್ಲಿ ಯಾವೆಲ್ಲ ರೀತಿಯ ಬೆಳವಣಿಗೆಗಳು ಆಗಿದ್ದಾವೆ ಅಂತ ಹೇಳಿ ಮಾಹಿತಿಯನ್ನ ಸರ್ಕಾರದಿಂದ ತರಿಸಿಕೊಳ್ತೀನಿ ಅನ್ನೋ ಭರವಸೆಯನ್ನ ಇದೀಗ ರಾಜ್ಯಪಾಲರು ಕೊಟ್ಟಿದ್ದಾರೆ. ರಾಜ್ಯಪಾಲರಿಗೆ ಇವತ್ತು ಬಿಜೆಪಿ ನಿಯೋಗ ದೂರನ್ನ ಕೊಟ್ಟಿತ್ತು. ಇಲ್ಲಿ ಜೆಡಿಎಸ್ನವರು ರೌಡಿಸಂ ರಾಜಕೀಯವನ್ನ ಮಾಡ್ತಾ ಇದ್ದಾರೆ. ನಿನ್ನೆಯ ಬೆಳವಣಿಗೆ ಆಗಿರ್ಬೋದು, ಒಂದು ವಾರದಿಂದ ಏನೆಲ್ಲ ಆಗ್ತಾ ಇದೆ ರಾಜಕಾರಣದಲ್ಲಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಯಡಿಯೂರಪ್ಪ ಅವರು ಜೊತೆ ಒಂದಷ್ಟು ಜನ ಹೋಗಿ ಇದೀಗ ರಾಜ್ಯಪಾಲರಿಗೆ ದೂರನ್ನ ಕೂಡ ಕೊಟ್ಟಿದ್ರು. ಈ ನಿಟ್ಟಿನಲ್ಲಿ ಇದೀಗ ಭರವಸೆಯನ್ನ ಕೊಟ್ಟಿದ್ದಾರೆ. ಏನಾಗಿದೆ ನಾನು ವಿಚಾರಿಸ್ತೀನಿ, ಸರ್ಕಾರದಿಂದ ಮಾಹಿತಿಯನ್ನ ತರಿಸ್ಕೊಳ್ತೀನಿ ಅಂತ ಹೇಳಿ ರಾಜ್ಯಪಾಲರು ಇದೀಗ ಭರವಸೆಯನ್ನ ಕೊಟ್ಟಿದ್ದಾರೆ. ವಾರದಿಂದ ರಾಜ್ಯದಲ್ಲಿ ಏನೇನು ಬದಲಾವಣೆಗಳು ಆಗಿದ್ದಾವೆ, ಬೆಳವಣಿಗೆಗಳು ಆಗಿದ್ದಾವೆ ರಾಜಕಾರಣದಲ್ಲಿ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನ ಇದೀಗ ರಾಜ್ಯಪಾಲರಿಗೆ ದೂರನ್ನ ಕೊಟ್ಟಿದ್ದಾರೆ. ಅದನ್ನ ಆ ಎಲ್ಲಾ ಮಾಹಿತಿಯನ್ನ ಕೂಡ ಇದೀಗ ತೆಗೆದುಕೊಂಡು ಹೋಗಿ ರಾಜ್ಯಪಾಲರಿಗೆ ದೂರನ್ನ ಬಿಜೆಪಿ ನಿಯೋಗ ಕೊಟ್ಟಿದೆ. ಈ ನಿಟ್ಟಿನಲ್ಲಿ ಏನೇನಾಗಿದೆ, ಯಾವ ರೀತಿಯ ಬೆಳವಣಿಗೆಗಳಾಗಿದ್ದಾವೆ ಅನ್ನೋದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಸರ್ಕಾರದಿಂದ ನಾನು ತರಿಸ್ಕೊಳ್ತೀನಿ ಅಂತ ಹೇಳಿ ಇದೀಗ ರಾಜ್ಯಪಾಲರು ಭರವಸೆಯನ್ನ ಕೊಟ್ಟಿದ್ದಾರೆ. ಭರವಸೆಯೊಂದಿಗೆ ಯಡಿಯೂರಪ್ಪನವರು ಇದೀಗ ವಾಪಸ್ ಆಗಿದ್ದಾರೆ. ವಾರದಿಂದ ರಾಜ್ಯದ ಸಂಪೂರ್ಣ ಬೆಳವಣಿಗೆ ಬಗ್ಗೆ ಬಿಎಸ್ವೈ ಇದೀಗ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಒಂದು ವಾರದ ವರದಿಯನ್ನ ತರಿಸಿಕೊಳ್ಳುವಂತಹ ಭರವಸೆಯನ್ನ ಕೂಡ ಇದೀಗ ರಾಜ್ಯಪಾಲರು ಕೊಟ್ಟಿದ್ದಾರೆ. ಸರ್ಕಾರದಿಂದ ವರದಿಯನ್ನ ತರಿಸಿಕೊಂಡು ಪರಿಶೀಲನೆ ಮಾಡ್ತೀನಿ ಅನ್ನೋ ಭರವಸೆಯೊಂದಿಗೆ ಇದೀಗ ವಾಪಸ್ ಆಗಿದ್ದಾರೆ ಯಡಿಯೂರಪ್ಪನವರು. ಜೊತೆಗೆ ಏನು ನಿನ್ನೆ ಘಟನೆ ನಡೆದಿತ್ತು, ಪ್ರೀತಂ ಗೌಡ, ಬಿಜೆಪಿ ಶಾಸಕ ಪ್ರೀತಂ ಗೌಡ ಅವರ ಮನೆ ಮೇಲೆ ಕಲ್ಲು ತೂರಾಟ ಆಗಿತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ದೂರನ್ನ ಕೊಟ್ಟಿದ್ದಾರೆ. ಶಾಸಕ ಪ್ರಿಯತಮ್ ಗೌಡ ಅವರ ಮನೆ ಮೇಲೆ ಹಲ್ಲೆ ಮಾಡಿ, ಕಲ್ಲು ತೂರಾಟ ಮಾಡಿ, ನೀವು ಮೊದಲು ಆಸನ ಖಾಲಿ ಮಾಡಿ ನಿಮ್ಮ ಮಗನ ಜೊತೆಗೆ ಅಂತೇಳಿ ಬೆದರಿಕೆ ಹಾಕಿ, ಆ ಸಂದರ್ಭದಲ್ಲಿ ರಾಹುಲ್ ಕಿಣಿ ಅನ್ನುವಂತ ಯುವ ಮೋರ್ಚಾದ ನಮ್ಮ ಕಾರ್ಯಕರ್ತನಿಗೆ ಮರಣಾಂತಿಕ ಹಲ್ಲೆ ಮಾಡಿ ಆಸ್ಪತ್ರೆಯಲ್ಲಿ ಅವನಿದ್ದಾನೆ. ಇವತ್ತು ಮಣಿಪಾಲ ಆಸ್ಪತ್ರೆಗೆ ಅವನನ್ನ ಶಿಫ್ಟ್ ಮಾಡಿಸ್ತಾ ಡಾಕ್ಟರ್ ಹೇಳಿದ್ದಾರೆ. ಅದರಂತೆ ಅವನ್ನ ಆಂಬ್ಯುಲೆನ್ಸ್ ನಲ್ಲಿ ತಗೊಂಡು ಬಂದು ಇವತ್ತು ಮಣಿಪಾಲ ಆಸ್ಪತ್ರೆಗೆ ಸೇರಿಸ್ತಾ ಇದ್ದೇವೆ. ಇಲ್ಲಿ ಪ್ರಮುಖವಾದ 2-3 ಸಂಗತಿ ಅಂತ ಹೇಳಿದ್ರೆ, ಯಾವ ರಾಹುಲ್ ಕಿಣಿಗೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಪವಿತ್ರ, ಯಾವ ರೀತಿಯ ಭರವಸೆಯನ್ನ ಇದೀಗ ರಾಜ್ಯಪಾಲರು ಕೊಟ್ಟಿದ್ದಾರೆ ಬಿಎಸ್ವೈಗೆ ಅಂತ? ಯಶೋಧ, ಮುಖ್ಯವಾಗಿ ಸುಮಾರು 10 ರಿಂದ 15 ನಿಮಿಷಗಳ ಕಾಲ ಗವರ್ನರ್ ಜೊತೆ ಬಿಜೆಪಿಯ ನಿಯೋಗ ಮಾತನಾಡಿದೆ. ಅದರಲ್ಲಿ ಮುಖ್ಯವಾಗಿ ರಾಜ್ಯಪಾಲರು ಇದು ನಿಜಕ್ಕೂ ಕೂಡ ಗಂಭೀರವಾದ ವಿಚಾರ. ಯಾಕಂದ್ರೆ ಒಬ್ಬ ಸಾಂವಿಧಾನಿಕವಾಗಿ ಆಯ್ಕೆ ಆಗಿರುವಂತಹ ಒಬ್ಬ ಶಾಸಕರ ಮನೆ ಮೇಲೆ ಇನ್ನೊಂದು ಪಕ್ಷದವರು ಹಲ್ಲೆ ಮಾಡಿದ್ರೆ, ಅಥವಾ ಮನೆಯ ಪ್ರೀತಂ ಗೌಡ ಅವರ ತಂದೆ ತಾಯಿಯ ಮೇಲೂ ಅವಾಚ್ಯ ಪದಗಳಿಂದ ನಿಂದನೆ ಮಾಡಿ ಹಲ್ಲೆಯನ್ನ ಮಾಡಿದ್ರೆ ಇದು ನಿಜಕ್ಕೂ ಗಂಭೀರವಾದ ಅಪರಾಧ. ಈ ಬಗ್ಗೆ ನಾನು ಸರ್ಕಾರದ ಸಂಪೂರ್ಣವಾದ ವರದಿಯನ್ನ ಕೇಳ್ತೀನಿ ಅನ್ನುವಂತಹ ಭರವಸೆಯನ್ನ ಹೇಳಿದ್ದಾರೆ. ಜೊತೆಗೆ ಗೃಹ ಇಲಾಖೆಗೂ ಕೂಡ ನಾನು ಈ ಬಗ್ಗೆ ಮಾಹಿತಿಯನ್ನ ಕೇಳ್ತೀನಿ, ಈ ಬಗ್ಗೆ ಸಕಾರಣವನ್ನ ಸರ್ಕಾರ ಖಂಡಿತವಾಗ್ಲೂ ಕೊಡ್ಲೇಬೇಕಾಗತ್ತೆ, ಇದನ್ನ ಯಾವುದೇ ಕಾರಣಕ್ಕೂ ಡಿಫೆಂಡ್ ಮಾಡ್ಕೋಬಾರದು ಸರ್ಕಾರ ಅನ್ನುವಂತಹ ಗವರ್ನರ್ ಭರವಸೆಯನ್ನು ಕೊಟ್ಟಿದ್ದಾರೆ. ಇದರ ಜೊತೆಗೆ ಬಿಎಸ್ವೈ ಪ್ರತ್ಯೇಕವಾಗಿ ಕೊಂಚ ಕಾಲ ಮಾತನಾಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಎಸ್ಐಟಿ ವಿಚಾರವಾಗಿರ್ಬೋದು, ಆಡಿಯೋ ಬಾಂಬ್, ಜೊತೆಗೆ ಬಿಜೆಪಿಗೆ ಆದಂತಹ ಮುಜುಗರ, ಮೈತ್ರಿ ಸರ್ಕಾರ, ಇದನ್ನೆಲ್ಲವನ್ನ ಬಳಸಿಕೊಂಡು ಬಿಜೆಪಿಯನ್ನ ಯಾವ ರೀತಿ ಕಟ್ಟಿ ಹಾಕುವಂತಹ ಪ್ರಯತ್ನ ಮಾಡ್ತಾ ಇದೆ ಅನ್ನೋ ಎಲ್ಲವನ್ನ ಕೂಡ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಸದ್ಯಕ್ಕೆ ರಾಜ್ಯಪಾಲರ ಎಂಟ್ರಿ ಇದರಲ್ಲಿ ನಿಜಕ್ಕೂ ಕೂಡ ನಮಗೆ ಈ ಒಂದು ಮುಜುಗರದಿಂದ ತಪ್ಪಿಸ್ಕೊಳ್ಬಹುದು. ಜೊತೆಗೆ ಪ್ರೀತಂ ಗೌಡ ಮೇಲಿನ ಹಲ್ಲೆ ಕೆಲವೊಂದು ನಾನ್ ಬೇಲೇಬಲ್ ಸೆಕ್ಷನ್ ಗಳನ್ನ ಹಾಕ್ತಾ ಇಲ್ಲ, ಅವರು ಬೇಲೇಬಲ್ ಸೆಕ್ಷನ್ ಗಳನ್ನೇ ಹಾಕ್ತಾ ಇದ್ದಾರೆ, ಕಠಿಣವಾದ ಕ್ರಮವನ್ನ ಕೈಗೊಳ್ತಾ ಇಲ್ಲ ಅಂತಾನೂ ಕೂಡ ರಾಜ್ಯಪಾಲರಿಗೆ ಮನವರಿಕೆಯನ್ನ ಮಾಡಿಕೊಟ್ಟಿದ್ದಾರೆ. ಪೊಲೀಸ್ ಇಲಾಖೆಯವರು ರಾಜ್ಯ ಸರ್ಕಾರದ ಹೇಗೆ ಆಡಿಸ್ತಾರೋ ಅದೇ ರೀತಿ ಆಡಿಸ್ತಾ ಇದ್ದಾರೆ.
ಸಂಪೂರ್ಣವಾಗಿ ಒಂದು ರಾಜ್ಯದ ಪೊಲೀಸ್ ಇಲಾಖೆಯ ಮೇಲೆ ಸಿಎಂ ಹಸ್ತಕ್ಷೇಪ ಇದೆ ಅನ್ನುವಂತಹ ಮಾತನ್ನು ಕೂಡ ಗವರ್ನರ್ಗೆ ಮನವರಿಕೆಯನ್ನ ಮಾಡಿಕೊಟ್ಟಿದ್ದಾರೆ. ಸೊ ಇದರಿಂದ ಇದೇ ಕಾರಣಕ್ಕೆ ಗವರ್ನರ್ ನಾನು ಗೃಹ ಇಲಾಖೆಗೂ ಸೂಚನೆಯನ್ನ ಕೊಡ್ತೀನಿ ಅನ್ನುವಂತಹ ಭರವಸೆಯನ್ನ ಕೊಟ್ಟಿದ್ದಾರೆ. ಬಹುಶಃ 1 ವಾರಗಳ ಕಾಲ ಸಂಪೂರ್ಣವಾಗಿ ಹಾಸನದಲ್ಲಿ ಏನ್ ಗಲಭೆ ಆಯ್ತು, ಅದಕ್ಕೆ ಯಾರು ಕಾರಣರು, ಏನ್ ಕ್ರಮವನ್ನ ಕೈಗೊಂಡಿದ್ದೀರಿ ರಾಜ್ಯ ಸರ್ಕಾರದಿಂದ, ಪೊಲೀಸ್ ಇಲಾಖೆಯಿಂದ ಅನ್ನುವಂತಹ ವರದಿಯನ್ನ ಗವರ್ನರ್ ತರಿಸಿಕೊಳ್ಳಲಿದ್ದಾರೆ. ಯಶೋಧ. ಓಕೆ, ಥ್ಯಾಂಕ್ ಯು ಪವಿತ್ರ.